ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಪರ್ಚೇಸಿಂಗ್ ಮಾಡಿದ್ದೀನಿ. ಮತ್ತೆ ವರಮಹಾಲಕ್ಷ್ಮಿ ಲಕ್ಷ್ಮಿ ಮುಖಕ್ಕೆ ಯಾವ ತರ ಡೆಕೋರೇಷನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ವರಮಹಾಲಕ್ಷ್ಮಿ ಮುಖ ನೋಡಿ, ಇದು ಸಿಲ್ವರ್ದು ಅಂತ ಅನ್ಕೊಂಡ್ರ? ಅಲ್ಲ, ಇದು ಜರ್ಮನ್ ಸಿಲ್ವರ್ದು. ಈ ತರ ಇದೆ ನೋಡಿ, ಸೇಮ್ ಸಿಲ್ವರ್ ತರನೇ ಕಾಣಿಸುತ್ತೆ. ಪ್ಲೇನ್ ಇದೆ, ಬಿಕಾಸ್ ಇದಕ್ಕೆ ನಾನು ಡೆಕೋರೇಷನ್ ಮಾಡ್ತಿರೋದು. ಬೀಡ್ಸ್ ಎಲ್ಲ ತಂದಿದ್ದೀನಿ ಅಂಡ್ ಇದಕ್ಕೆ ಕಾಜಲ್ ಎಲ್ಲಾನು ಹಚ್ತೀನಿ. ಇದಕ್ಕೆ ಮೂಗಿಗೆ ಹೋಲಿದೆ ಅಂಡ್ ಕಿವಿಗೆ ಹೋಲಿದೆ. ಸೊ ನಾವು ಡೆಕೋರ್ ಮಾಡ್ಲಿಕ್ಕೆ ಮೂಗ್ನತ್ತು ಇಯರಿಂಗ್ ಎಲ್ಲ ಹಾಕ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಮತ್ತೆ ಈ ತರ ಬೆಳ್ಳಿ ಮುಖಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಡೆಕೋರ್ ಮಾಡೋದು ತೋರಿಸ್ತೀನಿ. ನಾ ಇದಕ್ಕೆ 590 ಬಿತ್ತು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲಾನು. ನೆಕ್ಸ್ಟ್ ಚಿಕ್ಕ ಬಿಂದಿಗೆ, ಇದು ಸಹ ಜರ್ಮನ್ ಸಿಲ್ವರ್ದು. ಇದಕ್ಕೆ 940 ಬಿತ್ತು. ಸೊ ಇದು ನಾನು ಮೀಶೋದಲ್ಲಿ ತರಿಸಿದೆ, ಬಟ್ ಸೈಜ್ ತುಂಬಾ ಚಿಕ್ಕದಿತ್ತು. ನನಗೆ ಇಷ್ಟಾದ್ರೂ ಸೈಜ್ ಬೇಕಿತ್ತು. ಸೊ ನಾನು ಅದನ್ನ ರಿಟರ್ನ್ ಕೊಟ್ಟು ಇದು ನಾನು ಪರ್ಚೇಸ್ ಮಾಡಿದ್ದು. ಇದಕ್ಕೆ 940 ಬಿತ್ತು. ನನಗೆ ಚೆನ್ನಾಗಿದೆ, ಆಸ್ ಇಟ್ ಇಸ್ ಸಿಲ್ವರ್ ಲುಕ್ ಇದೆ ಫಿನಿಶಿಂಗ್, ಜರ್ಮನ್ ಸಿಲ್ವರ್ ಇದು. ಓಕೆ, ದೆನ್ ನೆಕ್ಸ್ಟ್ ಲಕ್ಷ್ಮಿ ವಿಗ್ರಹ ನೋಡಿ, ತುಂಬಾ ವೇಟ್ ಇದೆ. ಇದು ಚೆನ್ನಾಗಿದೆ. ಇದು ಪ್ಯೂರ್ ಹಿತ್ತಾಳೆ ಇದು. ಇದಕ್ಕೆ ನಾನು 740 ಕೊಟ್ಟೆ. ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ. ಲಕ್ಷ್ಮಿ ಪೂಜೆಗೆ ಮುಂದ್ಗಡೆ ಇಡ್ಲಿಕ್ಕೆ ಇದು ಸಹ ಡೆಕೋರ್ ಮಾಡ್ತೀನಿ, ಹೂವೆಲ್ಲ ಇಟ್ಟು. ಸೊ ಇದು ಕಡೆಗೆ ನೆಕ್ಸ್ಟ್ ನಮ್ಮ ಗಣೇಶ, ಮುದ್ದಾದ ಗಣೇಶ, ಚಿಕ್ಕದು. ಇದು ಸಹ ಅಷ್ಟೇ ಪ್ಯೂರ್ ಹಿತ್ತಾಳೆ. ಇದು ನನಗೆ 340 ಬಿತ್ತು ಈ ಪೀಸಿಗೆ. ಸೊ ನಮ್ಮ ಮನೇಲಿ ಗಣೇಶನ ವಿಗ್ರಹಕ್ಕೆ ಫಸ್ಟ್ ಪೂಜೆ ಆಗೋದು. ಸೊ ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ, ಸ್ವೀಟ್ ಆಗಿದೆ. ಆಯ್ತಾ, ನೆಕ್ಸ್ಟ್ ಇದು ಅರಿಶಿನ ಕುಂಕುಮದ ಬಕ್ಲು. ಇದು ನನಗೆ ಇದು ಸಿಲ್ವರ್ದು. ತುಂಬಾ ದಿನ ಆಯ್ತು ಮಾಡಿಸ್ಬೇಕು ಅಂತ ಇತ್ತು ನನಗೆ. ಇದೇ ತರ ಫಿನಿಶಿಂಗ್ ಬೇಕಿತ್ತು. ಇದು ನವಿಲಿಂದು, ನವಿಲ್ ಬಂದಿದೆ. ಒಂಚೂರು ಇದೆ, ಹೆವಿ ಇದೆ, ಲೈಟ್ ವೇಟ್ ಇದೆ. ಇದು ಒಂದ್ ಸ್ವಲ್ಪ ಹೆವಿ ಇದೆ. ಇದು ಸಿಲ್ವರ್ ಬೆಳ್ಳಿದು. ಸೊ ಇದು ಎಷ್ಟು ಅಂತ ನಂಗೆ ಗೊತ್ತಿಲ್ಲ, ಮನೇಲಿ ಮಾಡ್ಸಿದಾರೆ. ದೆನ್ ಇದು ನೋಡಿ, ಪುಟ್ಟಿದು ದೀಪಗಳು. ಇದು ಶಂಖ ಮತ್ತೆ ಚಕ್ರದ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಇದು ಚಿಕ್ಕದು ದೀಪ. ಇದು ತುಂಬಾ ಲೈಟ್ ಆಗಿ, ತುಂಬಾ ಮೈ ಫೇವ್ರೆಟ್. ಇದು ನಮ್ಮ ಅಣ್ಣನ ಹತ್ರ ಇತ್ತು, ಶಂಖ ಚಕ್ರದ್ದು ಸಮಯ. ಅದು ತುಂಬಾ ಪ್ರಿಟಿ ಕ್ಯೂಟ್ ಆಗಿತ್ತು. ಸೊ ನಂಗೆ ಇದು ತಗೋಬೇಕು ಅಂತ ತುಂಬಾ ದಿನದಿಂದ ಕನ್ಸು. ಆ ತರ ಸಿಗ್ಲಿಲ್ಲ, ಈ ತರ ತಗೊಂಡ್ ಬಂದಿದ್ದೇನೆ. ಕಾನ್ಸೆಪ್ಟ್ ಚೆನ್ನಾಗಿದೆ ಶಂಖ ಚಕ್ರದ್ದು. ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಿಂದಿಗೆ. ಇದು ಬಿಂದಿಗೆ ಲಕ್ಷ್ಮಿ ಸೈಡ್ ರ್ಯಾಪಿಂಗಿಗೆ ಎಲ್ಲಾನು ಚೆನ್ನಾಗಿರುತ್ತೆ. ಇದು ಕೆಳಗಡೆ ಮೇಲ್ಗಡೆ ಒಂದ್ ಬಿಂದಿಗೆ ಬರುತ್ತೆ, ಇದೇ ತರ. ಇದು ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ. ಈ ತರ ಶೇಪ್ ಅಲ್ಲಿ ತಗೊಂಡ್ರೆ ಲಕ್ಷ್ಮಿ ಸ್ಯಾರಿ ರ್ಯಾಪಿಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಯಾವ ತರ ಅಂತ ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಇದು ತುಂಬಾ ಹುಡ್ಕಾಡ್ದೆ, ಈ ತರ ಶೇಪ್ ಅಲ್ಲಿ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ ಈಗ ಬಿಂದಿಗೆ ಬರೋದು. ಸೊ ಇದೇ ಸೇಮ್ ಸೈಜ್ ಸಿಗ್ಲಿಲ್ಲ ನನ್ಗೆ, ಅದಕ್ಕೆ ಹೇಳಿ ಮಾಡ್ಸಿರೋದು ನಾನು. ಸೊ ಇದಕ್ಕೆ ಬಂದ್ಬಿಟ್ಟು 2800. ಸ್ವಲ್ಪ ಕಾಸ್ಟ್ಲಿ ಆಯ್ತು ಅನ್ಸುತ್ತೆ, ಬಟ್ ನಾನು ಹೇಳಿ ಮಾಡ್ಸಿರೋದಕ್ಕೆ ಅದೇ ತರ ಮಾಡ್ಕೊಟ್ಟಿದ್ದಾರೆ. ಸೊ ಇದಕ್ಕೆ 2800 ಬಿತ್ತು. ಓಕೆ, ಸೊ ನೆಕ್ಸ್ಟ್ ಇದು ಡೆಕೋರ್ ಮಾಡುವ. ಇದಕ್ಕೆ
ಈ ತರ ಎಲ್ಲ ಕೊಂದಿದ್ದೀನಿ ನೋಡಿ. ಈ ತರ ಎಲ್ಲ ಬೀಟ್ಸ್ ಕೊಂದಿದ್ದೀನಿ, ಕಲರ್ಫುಲ್. ಈ ತರ ಎಲ್ಲ ಸ್ಟೋನ್ದು ಲೇಯರ್ ಇದೆ. ದೆನ್ ಸ್ಟಿಕ್ಕರ್ ಈ ತರ ತಂದಿದ್ದೀನಿ. ಯಾವ ತರ ಮಾಡುವ ಅಂತ ನೋಡುವ ಬನ್ನಿ. ಆ್ಯಂಡ್ ಇದೆಲ್ಲ ಕಾಜಲ್, ಲಿಪ್ಸ್ಟಿಕ್, ಐಲೈನರ್ ಎಲ್ಲಾನು ಯೂಸ್ ಮಾಡಿ ಯಾವ ತರ ಮಾಡುವ ಅಂತ ನೋಡುವ ಬನ್ನಿ. ಓಕೆ ಬನ್ನಿ, ಇವಾಗ ದೇವ್ರ ಮುಖಕ್ಕೆ ಅಲಂಕಾರ ಮಾಡುವ. ವಿತ್ ಬಿಟ್ಸ್ ಸೈಕಲ್ನ ಯೂಸ್ ಮಾಡ್ತಿದ್ದೀನಿ ನಾನು. ಯಾವ ತರ ಆಗುತ್ತೆ ಅಂತ ನಾನು ಕುತೂಹಲದಲ್ಲಿದ್ದೀನಿ. ಲಾಸ್ಟ್ ಲುಕ್ ಹೇಗೆ ಬರುತ್ತೆ ಅಂತ. ಈ ತರ ಇದಕ್ಕೆ ಸ್ಟಿಕ್ ಮಾಡುವ.